ಯೇಸು ತನ್ನನ್ನು ತಾನು ಪ್ರಕಟಪಡಿಸಿಕೊಂಡನು ಪ್ರಿಯರೇ. ಹಲ್ಲೆಲೂಯಾ, ಸ್ತೋತ್ರ. ಕಾನಾ ಎಂಬುದಾಗಿ ಒಂದು ಊರಿದೆ. ಆ ಗ್ರಾಮದಲ್ಲಿ ಮದುವೆ ನಡೀತಾ ಇದೆ. ಆ ಮದುವೆಗೆ ಯೇಸು ಸ್ವಾಮಿಯನ್ನು ಮತ್ತು ಆತನ ಶಿಷ್ಯರನ್ನು, ಯೇಸು ಸ್ವಾಮಿಯ ತಾಯಿಯನ್ನು ಎಲ್ಲರನ್ನು ಸಹ ಆ ಒಂದು ಕುಟುಂಬದವರು ಕರೆದಿದ್ದಾರೆ. ನಮ್ಮ ಮನೆಯ ಮದುವೆಗೆ ನೀವು ಬರಬೇಕೆಂಬುದಾಗಿ ಅವರು ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅವರ ಆಮಂತ್ರಣವನ್ನು ಸ್ವೀಕರಿಸಿ ಯೇಸು ಆ ಕಾನಾ ಊರಿನಲ್ಲಿ ನಡೆಯುವಂತ ಮದುವೆಗೆ ಯೇಸು ಹೋಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಆ ಕಾನಾ ಊರಿನಲ್ಲಿ ಮದುವೆಯ ಒಂದು ಸಂಪ್ರದಾಯ ಏನಪ್ಪ ಅಂತಂದ್ರೆ, ಆ ಊರಿನ ಮದುವೆ ಬಹಳ ಚಂದವಾಗಿ ವಿಜೃಂಭಣೆಯಿಂದ ಸೂಪರ್ ಆಗಿ ನಡೀತು ಎಂಬುದಾಗಿ ಹೇಳಿಕೊಳ್ಳುವುದಕ್ಕಾಗಿ ಒಂದು ಕಾರ್ಯವನ್ನು ಮಾಡಬೇಕಾಗಿತ್ತು. ಏನಂದ್ರೆ, ಎಲ್ಲರಿಗೂ ಸಹ ಬಂದಂತ ಪ್ರತಿಯೊಬ್ಬರಿಗೂ ಸಹ ದ್ರಾಕ್ಷಾರಸವನ್ನ ಕೊಡಬೇಕಾಗಿತ್ತು. ಯಾವುದನ್ನ? ದ್ರಾಕ್ಷಾರಸವನ್ನ ಕೊಡಬೇಕಾಗಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ಮದುವೆಯಲ್ಲಿ ದ್ರಾಕ್ಷಾರಸವನ್ನು ಕೊಡಲ್ವೋ ಆ ಮದುವೆ ಚೆನ್ನಾಗಿ ನಡೆದಿಲ್ಲ ಅಂತ ಅರ್ಥ. ಇವರೇನು ಮದುವೆ ಮಾಡಿದ್ರಪ್ಪ, ಇವರೇನು ದ್ರಾಕ್ಷಾರಸನೇ ಕೊಡ್ಲಿಲ್ಲ ಅಂತೇಳಿ ಅಂತ ಒಂದು ಮದುವೆ ಅದು. ಆದ್ರೆ ಅಲ್ಲಿ ಕರೆದಂತ ಆ ಮದುವೆಗೆ ಆ ಮದುವೆಯ ಮನೆಯವರು ದ್ರಾಕ್ಷಾರಸವನ್ನ ಹಿಂದೆ ಸಿದ್ಧ ಮಾಡಿದ್ದಾರೆ. ಸಿದ್ಧ ಮಾಡಲ್ಪಟ್ಟಂತ ದ್ರಾಕ್ಷಾರಸವು ಎಲ್ಲರಿಗೂ ಸಹ ಹಂಚಲ್ಪಡುವಾಗ ಅರ್ಧ ಜನಕ್ಕೆ ಸಾಲಲೇ ಇಲ್ಲ. ಬರೀ ಅರ್ಧ ಜನಕ್ಕೆ ಮಾತ್ರ ಸಾಕಾಯ್ತು, ಇನ್ನು ಅರ್ಧ ಜನಕ್ಕೆ ಅದು ಸಾಕಾಗಲಿಲ್ಲ. ಅವಾಗ ಆ ಮದುವೆ ಯಜಮಾನ, ಆ ಮದುವೆ ಮಾಡ್ತಿರಂತ ಮನೆ ಯಜಮಾನ ಬಹಳ ದುಃಖಿತನಾಗಿದ್ದಾನೆ. ಅಯ್ಯೋ, ಇಷ್ಟು ವಿಜೃಂಭಣೆಯಿಂದ ನಾನು ಮದುವೆಯನ್ನು ಮಾಡ್ತಾ ಇದ್ದೇನೆ, ಈಗ ಕಡೆದಾಗಿ ದ್ರಾಕ್ಷಾರಸ ಸಾಲ್ಟೇಜ್ ಆಗೋಯ್ತು. ಸ್ತೋತ್ರ. ಈ ಸಮಯದಲ್ಲಿ ಒಂದು ವೇಳೆ ಜನ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೋ, ಜನ ನನ್ನ ಬಗ್ಗೆ ಎಲ್ಲಿ ಸ್ತೋತ್ರ ನನ್ನ ವಿರುದ್ಧವಾಗಿ ಅಥವಾ ನನಗೆ ಒಂದು ಕೇವಲವಾಗಿ ಅಪಹಾಸ್ಯವಾಗಿ ನನಗೆ ಮಾತನಾಡ್ತಾರೋ, ಎಂತ ಮದುವೆ ಮಾಡಿದಾನಪ್ಪ ಇವನು, ಎಂತ ಮದುವೆ ಏರ್ಪಾಡು ಮಾಡಿದಾನಪ್ಪ ಇವನಿಗಂತೆ ಅಂತ ಹೇಳಿ ಜನ ನನಗೆ ಅಂದ್ಕೊಳ್ತಾರೋ ಅಂತ ಹೇಳಿ ಹೃದಯದಲ್ಲಿ ನೊಂದುಕೊಂಡನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಜ ಹೇಳಿ, ಒಂದು ವೇಳೆ ನಿಮ್ಮ ಮದುವೆಗಳಲ್ಲಿ, ನೀವು ಮಾಡುವಂತ ಮದುವೆಗಳಲ್ಲಿ ಊಟ ಅರ್ಧ ಜನಕ್ಕೆ ಸಾಕಾಗ್ಲಿಲ್ಲ ಅಂತಂದ್ರೆ ಖುಷಿಯಾಗಿರ್ತೀರಾ? ಖುಷಿಯಾಗಿರ್ತೀರಾ? ಅರ್ಧ ಜನಕ್ಕೆ ಊಟ ಸಾಕಾಗ್ಲಿಲ್ಲ ಅಂತಂದ್ರೆ ನೆಮ್ಮದಿಯಾಗಿರಕ್ಕಾಗತ್ತಾ? ಎಷ್ಟು ಲಕ್ಷಾಂತರ ಕೊಟ್ಟು ಇದ್ ಮಾಡಿಸಿರ್ತೀರಿ, ಏನಪ್ಪಾ ಡೆಕೋರೇಷನ್ಗಳು ಮಾಡಿಸಿರ್ತೀರಿ, ಸಾವಿರಾರು ಜನಗಳಿಗೆ ನೀವು ಆಮಂತ್ರಣ ಕೊಟ್ಟಿರ್ತೀರಿ, ಒಳ್ಳೊಳ್ಳೆ ಸ್ತೋತ್ರ ಒಳ್ಳೊಳ್ಳೆ ಲಗ್ನ ಪತ್ರಿಕೆಗಳು, ಕಾಸ್ಟ್ಲಿ ಲಗ್ನ ಪತ್ರಿಕೆಗಳು ಕೊಟ್ಟಿರ್ತೀರಿ, ಮತ್ತೆ ಕಾಸ್ಟ್ಲಿ ಸೀರೆಗಳು, ಒಡವೆಗಳು, ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡಿರ್ತೀರಿ, ಒಳ್ಳೆ ಅದ್ಭುತ ರೀತಿಯಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾ ಇರ್ತೀರಿ. ಅರ್ಧ ಜನಕ್ಕೆ ಊಟ ಕ್ಲೋಸ್ ಆದ್ರೆ ಎಷ್ಟೇ ಕಾಸ್ಟ್ಲಿಯಾಗಿ ನೀವು ತಕೊಂಡಿದ್ರಿವೆ ಮುಖದಲ್ಲಿ ಸಂತೋಷ ಇರುತ್ತಾ? ಹಲ್ಲೆಲೂಯಾ, ಸಂತೋಷ ಇರುತ್ತಾ? ಅದೇ ರೀತಿಯಲ್ಲಿ ಈ ವ್ಯಕ್ತಿ, ಮದುವೆ ಮನೆಯ ವ್ಯಕ್ತಿಗೆ ದುಃಖ ಆಯ್ತು. ಅಯ್ಯೋ, ಅರ್ಧ ಜನಕ್ಕೆ ದ್ರಾಕ್ಷಾರಸ ಸಾಕಾಗ್ಲಿಲ್ವಲ್ಲ, ನಾನು ತಲೆ ತಗ್ಗಿಸ್ಬೇಕಾಗತ್ತೆ ಜನಗಳ ಮುಂದೆ, ಈ ಊರಿನ ಮುಂದೆ, ಈ ಜನಗಳ ಮುಂದೆ ನಾನು ಏನ್ ಮಾಡ್ಬೇಕು, ಈಗ ತಲೆ ತಗ್ಗಿಸ್ಬೇಕಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡುವಾಗ ಈ ಸುದ್ದಿ ಯೇಸುವಿನ ತಾಯಿಯವರಾದಂತ ಮರಿಯಮ್ಮರವರಿಗೆ ಅದು ಹೋಯ್ತು. ಹಲ್ಲೆಲೂಯಾ. ಈಗ ಯೇಸುವಿನ ತಾಯಿಯಾದಂತ ಮರಿಯಮ್ಮರವರು ಬಂದು ಈಗ ಅವರು ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿಯನ್ನ, ಮಗನೇ, ಈ ಮನೆಯಲ್ಲಿ ಊಟದಕ್ಕೆ ದ್ರಾಕ್ಷಾರಸ ಕೊರತೆ ಆಗಿದೆ, ಈಗ ನೀನು ಇವರಿಗೆ ದ್ರಾಕ್ಷಾರಸವನ್ನು ಮಾಡಿಕೊಡ್ಬೇಕು. ಅಲ್ಲಿರುವಂತ ಶಿಷ್ಯರಿಗೆ ಆ ತಾಯಿ ಹೇಳ್ತಾರೆ, ಈ ಯೇಸು ಏನ್ ಹೇಳ್ತಾರೋ ಅದನ್ನ ನೀವು ಮಾಡ್ರಿ, ಯೇಸು ಏನ್ ಹೇಳ್ತಾರೋ ಅದನ್ನ ನೀವು ಮಾಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಾಮ ಸ್ತೋತ್ರ. ಅದೇ ರೀತಿಯಲ್ಲಿ ಅಲ್ಲಿ 6 ಕಲ್ಲಿನ ಬಾನೆಗಳಿರ್ತದೆ. ಎಷ್ಟು? 6 ಕಲ್ಲಿನ ಬಾನೆಗಳು. ಹಿಂದಿನ ಕಾಲದಲ್ಲಿ ಕಲ್ಲಲ್ಲಿ ಕೊರೆದು ಬಾನೆಗಳನ್ನ ಮಾಡಿ ಅಲ್ಲಿ ಮನೆ ಮುಂದೆಗಳಲ್ಲಿ, ಛತ್ರದ ಮುಂದೆಗಳಲ್ಲಿ ಎಲ್ಲ ಇಡ್ತಿದ್ರು. ಯಾಕೆ ಇಡ್ತಿದ್ರು ಅಂತಂದ್ರೆ, ಆ ನೀರನ್ನೆಲ್ಲ ತುಂಬಿ ಆ ನೀರನ್ನ ತಕ್ಕೊಂಡು ಒಳಗ್ ಬರುವಂತವರು ಕಾಲ್ ತೊಳ್ಕೊಂಡು ಬರಬೇಕು, ಕಾಲ್ ತೊಳ್ಕೊಂಡು ಬರಬೇಕು. ಆ ಸಂಪ್ರದಾಯಕ್ಕೋಸ್ಕರ ಕಾಲ್ ತೊಳೆಯುವುದಕ್ಕಾಗಿ ಇಟ್ಟಿರುವಂತಹ ಕಲ್ಲಿನ 6 ಬಾನೆಗಳಿರ್ತದೆ. ಬೇರೆ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ಆ ಕಲ್ಲಿನ 6 ಬಾನೆಗಳನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಈ ಕಲ್ಲಿನ ಬಾನೆಗಳಿಗೆ ನೀವು ತುಂಬಾ ನೀರು ತುಂಬಿಸ್ಬೇಕು.
ಕಲ್ಲಿನ ಬಾನೆಗಳಿಗೆ ನೀವೇನು ಮಾಡಬೇಕು? ನೀರು ತುಂಬಿಸ್ಬೇಕು ಅಂತ ಹೇಳಿದಾಗ ಅಲ್ಲಿ ನೋಡ್ರಿ, ಅಲ್ಲಿ ಒಂದು ಅದ್ಭುತ ಕಾರ್ಯ ನಡೀತದೆ. ಸ್ತೋತ್ರ. ಎಷ್ಟೋ ವರ್ಷಗಳಾಗಿರ್ತದೆ ಕಲ್ಲಿನ ಬಾನೆಗಳನ್ನು ನೀಟಾಗಿ ತೊಳೆದು, ನೀರೆಲ್ಲ ಖಾಲಿಯಾದಾಗ ಪುನಃ ಅದರೊಳಗೆ ತುಂಬ್ತಾರೆ. ಕೆಲವೊಂದು ಹಸುಗಳು ನೀರು ಕುಡಿತದೆ, ಕೆಲವೊಂದು ನಾಯಿಗಳು ನೀರು ಕುಡಿತದೆ, ಕೆಲವರು ಏನಪ್ಪ ಬದಿಯಾದಂಥ ನೀರಿರ್ತದೆ. ಇಂಥ ಒಂದು ಪಾತ್ರೆ ಆಗಿರ್ತದೆ. ಯಾವಾಗ ಯೇಸು ಹೇಳಿದ್ರು ಆವಾಗ ಅವೆಲ್ಲವನ್ನ ಜನರು, ಶಿಷ್ಯರು ಶುದ್ಧಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಪಾತ್ರೆಗಳನ್ನ ಏನು ಮಾಡ್ತಾ ಇದ್ದಾರೆ? ಕಲ್ಲಿನ ಬಾನೆಗಳನ್ನ ಶುದ್ಧಿ ಮಾಡಿದ್ರು. ನಿನ್ನ ಜೀವಿತ ಒಂದು ವೇಳೆ ಹೇಗೇ ಇರ್ಬೋದು, ಒಂದು ವೇಳೆ ನಿನ್ನನ್ನು ಅನೇಕರು ಪರಿಹಾಸ್ಯ ಮಾಡಿರ್ಬೋದು, ಒಂದು ವೇಳೆ ನಿನ್ನ ಜೀವನ ಒಂದು ವೇಳೆ ಅಸಹ್ಯವಾಗಿರ್ಬೋದು, ಒಂದು ವೇಳೆ ಎಲ್ಲರೂ ನಿನ್ನನ್ನು ಒಂದು ಕೇವಲವಾಗಿ ನೋಡಿರ್ಬೋದು, ಆದರೆ ಯೇಸುವಿನ ದೃಷ್ಟಿ ನಿನ್ನ ಮೇಲೆ ಬೀಳುವುದಾದರೆ ನಿಜವಾಗ್ಲೂ ನಿನ್ನ ಜೀವಿತ ಬದಲಾವಣೆ ಆಗ್ತದೆ ಪ್ರಿಯರೇ. ಹಾಲೆಲೂಯಾ. ನಿನ್ನ ಜೀವನವನ್ನೇ ದೇವರು ಬದಲಾವಣೆ ಮಾಡ್ತಾರೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಕಲ್ಲಿನ ಬಾನೆಗಳನ್ನ ಶುದ್ಧಿ ಮಾಡಿದ್ರು. ಯಾವುದೋ ಕೇವಲವಾದಂಥ ಕೆಲಸಕ್ಕೆ ಉಪಯೋಗ ಆಗ್ತಾ ಇದ್ದಂತ ಆ ಒಂದು ಕಲ್ಲಿನ ಬಾನೆಯನ್ನ ಅವರೆಲ್ಲರೂ ಶುದ್ಧಿ ಮಾಡಿ ಹೊಸ ನೀರನ್ನ ತುಂಬಿಸಿದರು. ಅಲ್ಲಿ ತುಂಬಿಸಿದ ಮೇಲೆ ಅಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಈಗ ಈ ಕಲ್ಲಿನ ಬಾನೆಯಲ್ಲಿ ತುಂಬಿರುವಂತ ನೀರನ್ನ ಈಗ ತೆಗೆದುಕೊಂಡು ಹೋಗಿ ಊಟವನ್ನು ಬಡಿಸುವಂತ ಆ ಒಂದು ಯಾರೋನೋ ಹೇಳ್ತಾರೆ ಪಾರ್ಪತ್ಯದಾರ, ಅಡಿಗೆ ಬಡಿಸ್ತಾರಲ್ಲ ಅವರಿಗೆ ನೀವು ತಕೊಂಡೋಗಿ ಕೊಡ್ರಿ ಎಂಬುದಾಗಿ ಯೇಸು ಹೇಳ್ತಾರೆ. ಹಲ್ಲೆಲೂಯಾ. 6 ಕಲ್ಲಿನ ಬಾನೆ, ಎಷ್ಟು? 6 ಕಲ್ಲಿನ ಬಾನೆ ತಕೊಂಡೋಗಿ ಕೊಡ್ರಿ ಎಂಬುದಾಗಿ ಹೇಳಿದಾಗ ಅವರೆಲ್ಲರೂ ತೋಡಿಕೊಂಡು ತಕೊಂಡೋಗಿ ಆ ಪಾರುಪತ್ಯಗಾರನಿಗೆ, ಅಂದ್ರೆ ಊಟ ಬಡಿಸುವಂತ ವ್ಯಕ್ತಿಗೆ ಕೊಡ್ತಾರೆ. ಅವನು ಫಸ್ಟ್ ಕುಡಿದು ರುಚಿ ನೋಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುಡಿದು ರುಚಿ ನೋಡಿ ಬಹಳ ಚೆನ್ನಾಗಿರ್ತದೆ. ಈಗ ಯಾರಿಗೆಲ್ಲ ಶಾರ್ಟ್ ಆಗಿತ್ತೋ ಅವರೆಲ್ಲರಿಗೂ ಸಹ ಈಗ ಎಲ್ಲರಿಗೂ ಸಹ ದ್ರಾಕ್ಷಾರಸವನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಆಶ್ಚರ್ಯ ಆಗಿದೆ. ಏನಪ್ಪ, ಅವಾಗ ಕೊಟ್ಟಂತ ದ್ರಾಕ್ಷಾರಸಕ್ಕಿಂತ ಇವಾಗ ಕೊಟ್ಟಂತ ದ್ರಾಕ್ಷಾರಸ ಏನಾಗಿದೆ? ಬಹಳ ರುಚಿಯಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವಾಗ ಯೇಸುಸ್ವಾಮಿ ಬಂದೇನ, ಅಲ್ಲೇನು ಸಕ್ಕರೆ ಹಾಕಿದ್ರ, ಇಲ್ಲ ಜೇನುತುಪ್ಪ ಉಯ್ದ್ರ, ಬೆಲ್ಲ ಹಾಕಿ ಕಲ್ಸಿದ್ರ? ಏನಿಲ್ಲ, ಬರೀ ಕೇವಲ ನೀರನ್ನ ಹಾಕಿದ ಮೇಲೆ ಯೇಸು ಹೇಳ್ತಾ ಇದ್ದಾರೆ, ಈಗ ತಕ್ಕೊಂಡು ಹೋಗಿ ನೀವು ಕೊಡ್ರಿ ಎಂಬುದಾಗಿ ಹೇಳಿದಾಗ ಯೇಸುವಿನ ಮಾತಿಗೆ ನೀರು ದ್ರಾಕ್ಷಾರಸವಾಗಿ ಮಾರ್ಪಾಡಾಯಿತು. ಹಲ್ಲೆಲೂಯಾ. ಯೇಸುವಿನ ಒಂದೇ ಮಾತಿಗೆ ಕೇವಲವಾದಂಥ ನೀರು ಏನಾಗಿ ಮಾರ್ಪಾಡಾಯಿತು? ದ್ರಾಕ್ಷರಸವಾಗಿ ಮಾರ್ಪಾಡಾಯ್ತು. ಅದು ಎಂತ ದ್ರಾಕ್ಷರಸ? ರುಚಿಯಾದ ದ್ರಾಕ್ಷರಸ. ಫಸ್ಟ್ ಕೊಟ್ಟಿದ್ರಲ್ಲ ದ್ರಾಕ್ಷರಸ, ಆ ದ್ರಾಕ್ಷರಸಕ್ಕಿಂತ ಈ ದ್ರಾಕ್ಷರಸ ರುಚಿಯಾಗಿತ್ತು. ಎಲ್ಲರ ಕುಡಿದು ಈಗ ಮದುವೆಯ ಯಜಮಾನನಿಗೂ ಸಹ ಒಂದು ಹೊಗಳಿಕೆ ಬರ್ತಾ ಇದೆ. ಏನಯ್ಯ, ಬಹಳ ಸೂಪರ್ ಆಗಿ ಮಾಡಿಸಿದ್ಯಪ್ಪ ದ್ರಾಕ್ಷರಸ, ತುಂಬಾ ಚೆನ್ನಾಗಿತ್ತಪ್ಪ ದ್ರಾಕ್ಷರಸ ಅಂತ ಹೇಳುವಾಗ ಆ ಮದುವೆ ಮಾಡ್ತಿದ್ದ ಯಜಮಾನನಿಗೆ ಏನಾಯ್ತು? ಈಗ ಸಂತೋಷ. ಮುಖದಲ್ಲಿ ಏನಾಯ್ತು? ಒಂದು ನಗು, ಒಂದು ಸಂತೋಷ. ದುಃಖದಿಂದ ಬಾಡಿ ಹೋದಂತ ಒಂದು ಮುಖ ಈಗ ಏನಾಗಿದೆ? ಸಂತೋಷವಾಗಿ ಆತನು ಸಂತೋಷ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ಹೇಗೆ ಬಂತು ಎಂಬುದಾಗಿ ಕೇಳುವಾಗ ಇದಕ್ಕೆ ಕಾರಣ ಯಾರಾಗಿದ್ದಾರೆ? ಯೇಸು. ಹಲ್ಲೆಲೂಯಾ. ಯಾರಾಗಿದ್ದಾರೆ? ಯೇಸು ಆಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡ ಮೇಲೆ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಹಲ್ಲೆಲೂಯಾ. ದೇವರು ತನ್ನನ್ನ ಮನುಷ್ಯರಿಗೆ ಹೇಗೆ ತೋರ್ಪಡಿಸಿಕೊಂಡನು ಎಂಬುದಾಗಿ ನೋಡೋದಾದ್ರೆ ಅದ್ಭುತಗಳನ್ನ ಮಾಡಿ. ಹಲ್ಲೆಲೂಯಾ. ಏನನ್ನ ಮಾಡಿ? ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡಿ ಯೇಸು ಮನುಷ್ಯರಿಗೆ ತನ್ನನ್ನು ದೇವರೆಂಬುದಾಗಿ ಪ್ರಕಟಪಡಿಸಿಕೊಂಡರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಮೋಶೆಗೆ ದೇವರು ಒಂದು ರೀತಿಯಲ್ಲಿ ಪ್ರಕಟಪಡಿಸಿಕೊಂಡರು. ಯಾವ ರೀತಿ ಎಂಬುದಾಗಿ ನೋಡೋದಾದ್ರೆ ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಒಂದು ಮಾತು ನಾವು ಓದಿಕೊಳ್ಳೋಣ. ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯದಿಂದ 4ನೇ ವಾಕ್ಯ ತನಕ. ಸ್ತೋತ್ರ. 2ನೇ ವಾಕ್ಯದಿಂದ 4ನೇ ವಾಕ್ಯ ತನಕ. ಸ್ತೋತ್ರ.
ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೆ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡು, ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು, ಇಗೋ ಇದ್ದೇನೆ ಅಂದನು. ಓಕೆ, ಹಲ್ಲೆಲೂಯಾ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆ ಎಂಬಂತ ಮನುಷ್ಯನಿಗೆ ದೇವರು ಪ್ರಕಟಪಡಿಸಿಕೊಳ್ತಾ ಇದ್ದಾರೆ. ಹೇಗೆಂಬುದಾಗಿ ನೋಡೋದಾದ್ರೆ, ಮೋಶೆ ಒಂದು ಬೆಟ್ಟಕ್ಕೆ ಕುರಿ ಮೇಯಿಸುವುದಕ್ಕಾಗಿ ಹೋಗಿದ್ದಾನೆ. ಕುರಿಗಳನ್ನ ಹೊಡೆದುಕೊಂಡು ಬೆಟ್ಟದ ಹೆಸರು ಓರೆ ಬೆಟ್ಟ ಎಂಬುದಾಗಿ, ಆ ಓರೆ ಬೆಟ್ಟಕ್ಕೆ ಹೋಗಿ ಕುರಿಯನ್ನ ಮೇಯಿಸ್ತಾ ಇರುವಾಗ ಒಂದು ದೊಡ್ಡದಾದಂತ ಒಂದು ಮುಳ್ಳಿನ ಪೊದೆ. ಯಾವ ಪೊದೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ದೊಡ್ಡದಾದ ಒಂದು ಮುಳ್ಳಿನ ಪೊದೆಯನ್ನ ಮೋಶೆ ನೋಡ್ತಾ ಇದ್ದಾನೆ. ಅದ್ರೊಳಗಡೆಯಿಂದ ಬೆಂಕಿ ಉರಿತಾ ಇದೆ, ಆದ್ರೆ ಆ ಪೊದೆ ಸುಟ್ಟೋಗ್ತಾ ಇಲ್ಲ. ಹಲ್ಲೆಲೂಯಾ, ಸೋದರ. ಪೊದೆ ಉರಿತಾ ಇದೆ, ಆದ್ರೆ ಪೊದೆ ಏನಾಗ್ಲಿಲ್ಲ, ಸುಟ್ಟು ಹೋಗ್ಲಿಲ್ಲ. ಇದನ್ನ ನೋಡಿ ಮೋಶೆಗೆ ಏನಾಯ್ತು? ಆಶ್ಚರ್ಯ ಆಯ್ತು. ಹಲ್ಲೆಲೂಯಾ. ಆಶ್ಚರ್ಯಾಗಿ ಏನ್ ನಡೀತಾ ಇದೆ ಅಲ್ಲಿ ಅಂತ ಹೇಳಿ ಹತ್ತಿರ ಹೋಗ್ತಾ ಇದ್ದಾನೆ ಮೋಶೆ ನೋಡ್ಲಿಕ್ಕೆ. ಆವಾಗ ಆ ಬೆಂಕಿಯ ಒಳಗಡೆಯಿಂದ ಒಂದು ಶಬ್ದ ಬರ್ತಾ ಇದೆ. ಎಲ್ಲಿಂದ? ಆ ಬೆಂಕಿಯ ಒಳಗಡೆಯಿಂದ ಶಬ್ದ ಬರ್ತಾ ಇದೆ. ಮೋಶೆ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು, ಇಗೋ ಇದ್ದೇನೆ. ಹಲ್ಲೆಲೂಯಾ, ಸೋದರ. ಇದೊಂದು ಅದ್ಭುತ ಕಾರ್ಯವಾಯಿತು ಪ್ರೇರೆ. ನೋಡ್ರಿ, ಮುಳ್ಳಿನ ಪೊದೆ ಉರಿತಾ ಇದೆ, ಆದ್ರೆ ಅದು ಏನಾಗ್ಲಿಲ್ಲ, ಸುಟ್ಟು ಹೋಗ್ಲಿಲ್ಲ. ದೇವರು ಆ ಬೆಂಕಿಯ ಮೂಲಕವಾಗಿ ದೇವರು ಮಾತನಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ಒಂದು ಅದ್ಭುತವನ್ನ ಮಾಡಿ, ಆ ಸೂಚಕ ಕಾರ್ಯದಿಂದ, ಅದ್ಭುತಗಳಿಂದ ದೇವರು ತಾನು ದೇವರು ಎಂಬುದಾಗಿ ಮನುಷ್ಯರಿಗೆ ಅನೇಕ ಆವರ್ತಿ ಯೇಸು ಸ್ವಾಮಿ ಪ್ರಕಟಪಡಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ, ಸೋದರ. ನಮ್ಮೆಲ್ಲರೂ ಸಹ ಗೊತ್ತಿರುವಾಗ ಇನ್ನೊಂದು ಘಟನೆಯನ್ನು ನಾವು ಓದಿಕೊಳ್ಳೋಣ. 14ನೇ ಅಧ್ಯಾಯ, ವಿಮೋಚನಾ ಕಾಂಡ ಪುಸ್ತಕ 14ನೇ ಅಧ್ಯಾಯ, ಕೆಂಪು ಸಮುದ್ರದ ಕುರಿತಾಗಿ ಬರೆಯಲ್ಪಟ್ಟಿದೆ. ಸ್ತೋತ್ರ. 21 ಮತ್ತು 22ನೇ ವಾಕ್ಯವನ್ನು ಓದ್ರಿ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದುಕೊಂಡು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಕೆಂಪು ಸಮುದ್ರವನ್ನ ದೇವರು ಇಬ್ಬಾಗ ಮಾಡುವುದನ್ನ ನಾವು ನೋಡ್ತೇವೆ. ಆ ಕಾಲದಲ್ಲಿ ದೇವರು ಬೆಂಕಿ ಮೂಲಕವಾಗಿ ಮೋಶೆ ಸಂಗಡ ಮಾತನಾಡಿ, ಮೋಶೆ, ನಾನು ನಿನ್ನನ್ನು ಐಗುಪ್ತ ದೇಶಕ್ಕೆ, ಫರೋಹನ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ. ಅಲ್ಲಿ ನನ್ನ ಜನರ ದುರವಸ್ಥೆನ ನಾನು ನೋಡಿದ್ದೇನೆ. ನೀನು ಆ ಜನರನ್ನ, ಐಗುಪ್ತ ದೇಶದಲ್ಲಿರುವಂತ ನನ್ನ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಬಂದು ಕಾನಾನ್ ದೇಶಕ್ಕೆ ಸೇರಿಸಬೇಕೆಂಬುದಾಗಿ ದೇವರು ಹೇಳಿದ ಮೇಲೆ ಮೋಶೆ ದೇವರ ಮಾತಿಗೆ ವಿಧೇಯನಾಗಿ ಆತನು ಐಗುಪ್ತ ದೇಶಕ್ಕೆ ಹೋದ. ಅಲ್ಲಿಂದ ಅನೇಕ ಎಲ್ಲಾ ಇಸ್ರಾಯೇಲರನ್ನ ಸುಮಾರು ವೇದ ಪಂಡಿತರು ಹೇಳ್ತಾರೆ, ಅಲ್ಲಿ ಸುಮಾರು 30 ಲಕ್ಷ ಇಸ್ರಾಯೇಲರು ಇದ್ರು ಅಂತ. ಎಷ್ಟು ಲಕ್ಷ? 30 ಲಕ್ಷ ಜನರು ಇಸ್ರಾಯೇಲರನ್ನ ಆ ಐಗುಪ್ತ ದೇಶದಿಂದ ಆತನು ಬಿಡುಗಡೆಯನ್ನು ಮಾಡಿಕೊಂಡು ಆತನು ನಡೆಸ್ಕೊಂಡು ಬರುವಾಗ ಮುಂದ್ಗಡೆ ಹೋಗ್ಲಿಕ್ಕೆ ಅವರಿಗೆ ದಾರಿ ಕಾಣ್ತಾ ಇಲ್ಲ, ದಾರಿ ಇಲ್ಲ. ಯಾಕೆಂದ್ರೆ ಅವರು ಎಲ್ಲಿ ಬಂದಿದ್ದಾರೆ? ಕೆಂಪು ಸಮುದ್ರದ ಬಳಿಯಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ.
ಕೆಂಪು ಸಮುದ್ರದ ಬಳಿಯಲ್ಲಿ ಬಂದಿದ್ದಾರೆ. ಹಿಂದ್ಗಡೆ ಹೋಗೋಣ ಅಂತಂದ್ರೆ ಹಿಂದ್ಗಡೆಯಿಂದ ಫರೋಹನ ಸೈನ್ಯ ಇವರನ್ನ ಹಿಂದಟ್ಟಿ ಬರ್ತಾ ಇದೆ. ಇವರನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಕೊಂಡೋಗಿ ನಾವು ನಮ್ಮ ದೇಶದಲ್ಲಿ ಬಿಟ್ಟಿ ಕೆಲಸವನ್ನು ಮಾಡಿಸ್ಕೊಳ್ಬೇಕೆಂಬುದಾಗಿ ತೀರ್ಮಾನ ಮಾಡಿ ಫರೋಹನ ಇಡೀ ಸೈನ್ಯ ಇವರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಇವಾಗ ಇವರು ಮುಂದೆನೂ ಹೋಗಕ್ಕಾಗ್ತಾ ಇಲ್ಲ, ಹಿಂದೆನೂ ಹೋಗ್ಲಿಕ್ಕಾಗ್ತಾ ಇಲ್ಲ. ಮುಂದೆ ಹೋದ್ರೆ ಸಮುದ್ರದಲ್ಲಿ ಬೀಳ್ಬೇಕು, ಹಿಂದೆ ಹೋದ್ರೆ ಫರೋಹನ ಕೈಗೆ ಸಿಕ್ಕಾಕೊಳ್ಬೇಕು. ಹಲ್ಲೆಲೂಯಾ. ಈಗ ದೇವರು ಹೇಳ್ತಾರೆ ಮೋಶೆಗೆ, ಮೋಶೆ ನಿನ್ನ ಕೈಯಲ್ಲಿರುವಂತ ಕೋಲಿನಿಂದ ಸಮುದ್ರದ ಮೇಲೆ ನೀನು ಚಾಚು. ಹಲ್ಲೆಲೂಯಾ. ಎದುರುಗಡೆ ಇರುವಂತ ಸಮುದ್ರದ ಮೇಲೆ ನೀನು ಚಾಚು. ರೆಡ್ ಸಿ ಅಂತಾರೆ, ಕೆಂಪು ಸಮುದ್ರದ ಮೇಲೆ ನೀನು ಕೋಲನ್ನ ಚಾಚು ಎಂಬುದಾಗಿ ಹೇಳಿದಾಗ ಅವನ ಅದೇ ರೀತಿಯಲ್ಲಿ ದೇವರ ಹೆಸರಿನಲ್ಲಿ ಕೋಲನ್ನ ಸಮುದ್ರದ ಮೇಲೆ ಚಾಚಿದ ತಕ್ಷಣವೇ ಅಲ್ಲಿ ವಾಕ್ಯ ಬರೆಯಲ್ಪಟ್ಟದೆ, ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿ ಎಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಹಲ್ಲೆಲೂಯಾ. ಯಾವುದೊಂದು ಸಣ್ಣ ಕಾಲುವೆ ನೀರನ್ನ ದೇವರು ವಿಭಾಗ ಮಾಡಿದ್ದಲ್ಲ, ಯಾವುದೋ ಒಂದು ಹೊಳೆಯನ್ನ ವಿಭಾಗ ಮಾಡಿದ್ದಲ್ಲ. ಇಲ್ಲಿ ವಿಭಾಗ ಮಾಡ್ತಿರುವಂಥದ್ದು ಯಾವುದಾಗಿದೆ? ಕೆಂಪು ಸಮುದ್ರವನ್ನ. ಹಲ್ಲೆಲೂಯಾ. ಕೆಂಪು ಸಮುದ್ರ ಅಂದ್ರೆ ಗೊತ್ತಲ್ವಾ? ಅದಕ್ಕೆ ಆಳ ಎಷ್ಟಿದೆಯೋ, ಅಗಲ ಎಷ್ಟಿದೆಯೋ, ಅದಾದ್ರೆ ದೇವರಿಗೆ ಯಾವುದು ಲೆಕ್ಕ ಇಲ್ಲ. ದೇವರು ಒಂದು ಸಾರಿ ತೀರ್ಮಾನ ಮಾಡಿದ್ರೆ ಯಾವುದು ಲೆಕ್ಕ ಇಲ್ಲ. ನಿನ್ ಕಷ್ಟ ಎಷ್ಟಾರ ಇರಲಿ ಪ್ರಿಯ ದೇವರ ಮಕ್ಕಳೇ, ನಿನ್ನ ಸಮಸ್ಯೆಗಳು ಎಷ್ಟಾರ ಇರಲಿ, ಬೆಟ್ಟದಷ್ಟಿರಲಿ, ನಿನಗಿಂತ ಬೆಟ್ಟದಷ್ಟು ಎಷ್ಟಾರ ಇರಲಿ ನಿನಗಿರುವಂತ ಕಷ್ಟಗಳು, ದೇವರಿಗೆ ಯಾವುದು ಲೆಕ್ಕ ಇಲ್ಲ. ದೇವರು ಒಂದ್ಸಾರಿ ತೀರ್ಮಾನ ಮಾಡಿದ್ರೆ ಬಿಡುಗಡೆ ಮಾಡ್ಬೇಕಂತ ಆ ಬೆಟ್ಟವನ್ನ, ಆ ಒಂದು ಕೆಂಪು ಸಮುದ್ರವನ್ನ ದೇವರು ಪುಡಿ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಾಮ ಸ್ತೋತ್ರ. ಹೌದು ಪ್ರಿಯರೇ, ಈಗ ದೇವರು ಏನ್ ಮಾಡ್ತಾ ಇದ್ದಾರೆ? ಕೆಂಪು ಸಮುದ್ರವನ್ನ ವಿಭಾಗ ಮಾಡಿದನು. ಪ್ರೈಸ್ ದಿ ಲಾರ್ಡ್. ಆ ಒಂದು ಕೋಲನ್ನ ಚಾಚಿದ ತಕ್ಷಣವೇ ಸ್ತೋತ್ರ, ನೀರು ಆ ಕಡೆ ಈ ಕಡೆ ಗೋಡೆಯೋಪಾದಲ್ಲಿ ನಿಂತುಕೊಂಡಿತ್ತು. ಮಧ್ಯದಲ್ಲಿ ಒಣನೆಲವು ಕಾಣಿಸಿತು. ಈ ದಡದಿಂದ ಆಚೆ ದಡಕ್ಕೆ ಇಸ್ರಾಯೇಲರು ನಡೆದು ಆ ಕಡೆ ದಡವನ್ನ ಸೇರಿಕೊಂಡರು. ಹಲ್ಲೆಲೂಯಾ. ಇವರನ್ನ ಹಿಂಬಾಲಿಸಿಕೊಂಡು ಅದೇ ಸೈನ್ಯ, ಶತ್ರು ಸೈನ್ಯ ಹಿಂಬಾಲಿಸಿಕೊಂಡು ಅದೇ ಸಮುದ್ರದ ಒಳಗಡೆ ಬರ್ತಾ ಇದ್ದಾರೆ, ಅದೇ ದಾರಿಯಲ್ಲಿ ಬರ್ತಾ ಇದ್ದಾರೆ. ಇವರು ಇಸ್ರಾಯೇಲರು ಆ ಕಡೆ ದಡವನ್ನ ಸೇರಿದ್ದಾರೆ, ಮುಟ್ಟಿದ್ದಾರೆ. ಮತ್ತೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ ಮತ್ತೆ ನೀನು ಕೈ ಚಾಚು, ಸಮುದ್ರದ ಮೇಲೆ ನೀನು ಕೈ ಚಾಚು ಎಂಬುದಾಗಿ ಹೇಳಿದಾಗ ಈ ಫರೋಹನ ಸೈನ್ಯ ಸಮುದ್ರದ ಮಧ್ಯಕ್ಕೆ ಬಂದಿದ್ದಾರೆ. ಈಗ ಮೋಶೆ ಆ ಕಡೆಯಿಂದ ತನ್ನ ಕೋಲನ್ನ ಸಮುದ್ರದ ಕಡೆಗೆ ಚಾಚಿದಾಗ ಗೋಡೆಯೋಪಾದಿಯಲ್ಲಿ ನಿಂತಿದಂತ ನೀರು ಮತ್ತೆ ಅದು ಸಮವಾಯಿತು. ಹಲ್ಲೆಲೂಯಾ. ಆವಾಗ ಈ ಫರೋಹನ ಸೈನ್ಯ, ಶತ್ರುವಿನ ಸೈನ್ಯ, ವೈರಿಗಳ ಸೈನ್ಯ ಎಲ್ಲಿಯೂ ಸಹ ತಪ್ಪಿಸಿಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಅವರೆಲ್ಲರೂ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಸಂಪೂರ್ಣವಾಗಿ ಇಡೀ ಫರೋಹನ ಸೈನ್ಯವೇ ನಾಶವಾಯಿತು. ಹಲ್ಲೆಲೂಯಾ. ಯಾವ ಸೈನ್ಯ ಇಸ್ರಾಯೇಲರನ್ನ ಹಿಂದಟ್ಟಿ ಬರ್ತಾ ಇದ್ರು, ಯಾವ ಸೈನ್ಯ ದೇವರ ಮಕ್ಕಳನ್ನ ಹಿಡಿಯುವುದಕ್ಕಾಗಿ ಬರ್ತಿದ್ರು, ಯಾವ ಸೈನ್ಯ ಆ ದೇವರ ಮಕ್ಕಳನ್ನ ಹಿಡ್ಕೊಂಡು ಮತ್ತೆ ಗುಲಾಮಗಿರಿಗೆ ನಡೆಸಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದೋ, ಅದೇ ಸೈನ್ಯವನ್ನ ದೇವರು ನೀರಿನಲ್ಲಿ ಮುಳುಗಿಸಿ ಬಿಟ್ಟನು. ಹಲ್ಲೆಲೂಯಾ. ಹೌದು ಪ್ರಿಯರೇ, ಕರ್ತನಾಮ ಸ್ತೋತ್ರ. ದೇವರು ತನ್ನ ಮಕ್ಕಳಿಗೆ ಜಯವನ್ನು ಕೊಟ್ಟರು. ನಾನೇ ಯೆಹೋವನು, ನಾನೇ ದೇವರು, ನಾನೇ ಸರ್ವಶಕ್ತನು, ಈ ಭೂಮಿಯ ಮೇಲೆ ಅಷ್ಟು ಮಾತ್ರವಲ್ಲ ಈ ಸಮುದ್ರದ ಮೇಲೆಯೂ ನನಗೆ ಅಧಿಕಾರ ಉಂಟು ಎಂಬುದಾಗಿ ದೇವರು ಹೇಳುವುದಕ್ಕಾಗಿ, ತೋರಿಸುವುದಕ್ಕಾಗಿ ಅಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನ ದೇವರು ಮಾಡಿದರು. ಹಲ್ಲೆಲೂಯಾ. ಈ ಅದ್ಭುತದ ಮೂಲಕವಾಗಿ ದೇವರು ತನ್ನನ್ನು ತಾನು ಮನುಷ್ಯರಿಗೆ ಪ್ರಕಟ ಮಾಡಿಕೊಂಡನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೂ ಮುಂದೆ ಹೋಗ್ಬೇಕಾದ್ರೆ ಹಾಗೆ ಹೋಗ್ತಾ 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 ಯೋರ್ದನ್ ನದಿ ಸಿಗುತ್ತೆ ಅಡ್ಡಲಾಗಿ ಅವರಿಗೆ. ಯಾವ್ದು ಸಿಗುತ್ತೆ? ಯೋರ್ದನ್ ನದಿ ಅಡ್ಡ ಸಿಕ್ಕಿದಾಗ ಆವಾಗ ಯೋಶುವನ ಕಾಲ. ಯೋಶುವನು ಹೇಳ್ತಾನೆ,
ಮಂಜೂಷವನ್ನು ಹೊತ್ತುಕೊಂಡಿರ್ತ ಯಾಜಕರು. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯವನ್ನು ಹೋದ್ರೆ ಯೆಹೋಶುವನ ಪುಸ್ತಕ ವಾಕ್ಯ ಓದ್ಕೊಂಬೋಣ. ಪ್ರೈಸ್ ದಿ ಲಾರ್ಡ್. 3ನೇ ಅಧ್ಯಾಯ, ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯ ಹೋದ್ರಿ. ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿಗೆ ಬಂದು ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುತ್ತಲೇ ಸುಗ್ಗಿ ಕಾಲದಲ್ಲೆಲ್ಲ ದಡಮೇರಿ ಹರಿಯುವ ಯೋರ್ದಾನ್ ಹೊಳೆಯ ನೀರು. ಗಮನಿಸ್ರಿ, ಯೋರ್ದಾನ್ ಹೊಳೆ ಆ ಸಮಯದಲ್ಲಿ ಹೇಗೆ ಹರಿತಾ ಇದೆ ಅಂತೆ? ದಡ ಮೀರಿ ಹರಿತಾ ಇದೆ. ಹೊಳೆ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ಕಾಲುವೆ ಇಲ್ಲ, ಏನಲ್ಲ ಕಾಲುವೆ ಇಲ್ಲ, ಏನದು? ಹೊಳೆ. ಹೇಗೆ ಹರಿತಾ ಇದೆ ಅಂತೆ? ದಡ ಮೀರಿ ಹರಿತಾ ಇದೆ. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ದಡ ಮೀರಿ ಹರಿಯುವ ಯೋರ್ದಾನ್ ಹೊಳೆಯ ನೀರು ನಿಂತು ಹೋಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮ ಸ್ತೋತ್ರ. ಹೌದು ಪ್ರಿಯರೇ, ದೇವರು ಈ ರೀತಿಯಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನನ್ನು ತಾನು ಮನುಷ್ಯರಿಗೆ ಪ್ರಕಟಪಡಿಸಿಕೊಂಡನು. ದಡ ಮೀರಿ ಹರಿಯುವಂಥ ಯೋರ್ದಾನ್ ನದಿ ನಿಂತು ಹೋಯಿತು. ಕೆಳಗಡೆ ನೀರು ಹರಿದು ಹಾಗೆ ಲವಣ ಸಮುದ್ರಕ್ಕೆ ಸೇರಿ ಹೋಯಿತು. ಮೇಲ್ಗಡೆ ನೀರು ಹಾಗೆ ಬರುವಂಥ ನೀರು ಹಾಗೆ ಸ್ಟಾಪ್ ಆಯಿತು. ಅವಾಗ ಒಣ ನೆಲದಲ್ಲಿ ಇಸ್ರೇಲರು ನದಿಯನ್ನ ದಾಟಿ ಆಚೆ ದಡಕ್ಕೆ ಹೋದ್ರು. ಪ್ರಿಯರೇ, ಹಲ್ಲೆಲೂಯಾ. ಇದು ನಮ್ಮ ದೇವರು ಅದ್ಭುತಗಳನ್ನು ಮಾಡಿ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಡೆಯದಾಗಿ ನಾವು ನೋಡ್ತೇವೆ ಇನ್ನೊಂದು, ಯಾವುದರಲ್ಲಿ ಪ್ರೈಸ್ ದಿ ಲಾರ್ಡ್, ಇನ್ನೊಂದು ಅದ್ಭುತವನ್ನು ನಾವು ನೋಡ್ತೇವೆ. ಸ್ತೋತ್ರ. 1 ವರ್ಷಗಳ ಪುಸ್ತಕದಲ್ಲಿ 17 ಮತ್ತು 18 2 ಅಧ್ಯಾಯಗಳನ್ನು ನಾವು ಓದೋದಾದರೆ ನಮಗೆ ಗೊತ್ತಾಗ್ತದೆ. ನೀವು ಮನೆಯಲ್ಲಿ ನೀವು ಓದ್ಕೊಡ್ರಿ, ನಾನು ಮುಗಿಸ್ತೇನೆ ಇದನ್ನು ಹಾಗೆ ಹೇಳಿ. ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ದೇವರು ಹೇಗೆ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡರು ಎಂಬುದಾಗಿ ನೋಡುವುದಾದರೆ, ಮೊದಲನೇದಾಗಿ ಅಲ್ಲಿ ನಾವು ನೋಡ್ತೇವೆ 17ನೇ ಅಧ್ಯಾಯದಲ್ಲಿ. ಸ್ತೋತ್ರ. ದೇವರು ಏಲಿಯನ ಮೂಲಕವಾಗಿ ಅಲ್ಲಿ 3.5 ವರ್ಷ ಬರಗಾಲವನ್ನ ಆ ದೇಶದಲ್ಲಿ ದೇವರು ಕೊಟ್ಟರು. ಎಷ್ಟು ವರ್ಷ? 3.5 ವರ್ಷ ಬರಗಾಲ ಬಂತು. ಆ ಬರಗಾಲದಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಊಟ ಮಾಡಲಿಕ್ಕೆ ಆಹಾರ ಇಲ್ಲ, ಯಾವ ಬೆಳೆ ಇಲ್ಲ, ರೊಟ್ಟಿ ಇಲ್ಲ, ಎಣ್ಣೆ ಇಲ್ಲ, ಏನು ಇಲ್ಲ. ಹಲ್ಲೆಲೂಯಾ, ಸ್ತೋತ್ರ. ಆದರೆ ದೇವರು ತನ್ನ ಪ್ರವಾದಿಯಾದಂಥ ಎಲಿಯನನ್ನ ಹೇಗೆ ಪೋಷಣೆ ಮಾಡ್ತಾರೆ ಅಂತಂದ್ರೆ, ಅವನನ್ನ ಕೆರೆ ತಳ್ಳಕ್ಕೆ ದೇವರು ತೆಗೆದುಕೊಂಡು ಹೋಗ್ತಾರೆ. ಕೆರೆ ಹಳ್ಳದಲ್ಲಿ, ಸ್ತೋತ್ರ, ಪ್ರತಿದಿನ ಅವನು ಆ ಹಳ್ಳದಲ್ಲಿ ಹರಿಯುವಂಥ ನೀರನ್ನ ಕುಡಿತಾ ಇರ್ತಾನೆ. ಅಷ್ಟು ಮಾತ್ರ ಅಲ್ಲ, ಅವನು ಊಟಕ್ಕೆ ಈಗ ಬೇಕಲ್ಲ, ಊಟವನ್ನ ತಂದು ಕೊಡುವುದಕ್ಕಾಗಿ ಯಾವುದೋ ಮನುಷ್ಯರನ್ನ ದೇವರು ನೇಮಿಸಲಿಲ್ಲ, ಕಾಗೆಗಳನ್ನ ದೇವರು ನೇಮಿಸಿದರು. ಹಲ್ಲೆಲೂಯಾ, ಸ್ತೋತ್ರ. ಯಾವುದನ್ನ? ಕಾಗೆಗಳನ್ನ. ಸ್ತೋತ್ರ. 17ನೇ ಅಧ್ಯಾಯ 6ನೇ ವಾಕ್ಯ ಹೋದ್ರಿ. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೋ ಸಾಯಂಕಾಲದಲ್ಲಿಯೋ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಹಲ್ಲೆಲೂಯಾ, ಸ್ತೋತ್ರ. ನೋಡ್ರಿ, ಕಾಗೆಗಳ ಸ್ವಭಾವ ಗೊತ್ತಾ ನಿಮಗೆ? ಕಾಗೆಗಳ ಸ್ವಭಾವ ಕಿತ್ಕೊಂಡು ತಿನ್ನಂಥವ್ದು. ಅದು ಸ್ವಲ್ಪ ಕೊಟ್ಟ ಅಭ್ಯಾಸ ಇಲ್ಲ ಕಾಗೆಗಳಿಗೆ. ಕೊಟ್ಟ ಅಭ್ಯಾಸ ಇದೆಯಾ? ಇಲ್ಲ. ಅದು ಸ್ವಭಾವ ನೀವು ಯೋಚನೆ ಮಾಡ್ರಿ. ಕಿತ್ತು 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 ತಿನ್ನುವಂತ ಆ ಒಂದು ಕಾಗೆಗಳ ಕೈಲಿ ದೇವರು ಏನನ್ನು ಕೊಟ್ಟು ಕಳಿಸಿದ್ರೆ? ರೊಟ್ಟಿ ಮತ್ತು ಮಾಂಸ. ಕಾಗೆಗಳಿಗೆ ಪ್ರಿಯವಾದದನ್ನೇ ದೇವರು ಕೊಟ್ಟು ಕಳಿಸ್ತಾ ಇದ್ದಾರೆ. ಆದರೆ ಕಾಗೆಗಳು ಅದನ್ನು ತಿಂತಾ ಇಲ್ಲ. ಯಾರು ಕೊಡ್ತಾ ಇದ್ದಾವೆ? ಎಲಿಯನಿಗೆ ಕೊಡ್ತಾ ಇದ್ದಾವೆ. ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ. ಬರೀ ಒಂದು ದಿವಸ ಅಲ್ಲ, ಅನೇಕ ದಿವಸಗಳ ಕಾಲ ಇದು ನಡೆಯಿತು ಪ್ರಿಯರೇ. ಹಲ್ಲೆಲೂಯಾ, ಸ್ತೋತ್ರ. ಬೇರೆ ಯಾವ ಜನಗಳಿಗೂ ಗೊತ್ತಿಲ್ಲ ಎಲಿಯ ಇಲ್ಲಿದ್ದಾನೆ ಅಂತ. ಎಲಿಯ ಕೆರೆ ತಳ್ಳದಲ್ಲಿದ್ದಾನೆ ಅಂತೇಳಿ ಬೇರೆ ಯಾವ ಜನಗಳಿಗೂ ಗೊತ್ತಿಲ್ಲ. ಆದರೆ ದೇವರು
ಕಾಗೆಗಳನ್ನು ನೇಮಿಸಿದನು. ನೀವು ನನ್ನ ಮಗನಂತ ಎಲಿಯನಿಗೆ ರೊಟ್ಟಿ ಮಾಂಸವನ್ನು ಕೊಡಬೇಕೆಂಬುದಾಗಿ ಆ ರೊಟ್ಟಿ ಮಾಂಸವನ್ನು ಪ್ರತಿದಿನ ಕೊಡ್ತಾ ಬರ್ತಿದ್ದವು. ಹಾಲೆಲೂಯ ಸೋದರ. ರೊಟ್ಟಿ ಮಾಂಸವನ್ನು ತಿನ್ನುತ್ತಿದ್ದನು. ಹಳ್ಳದ ನೀರನ್ನ ಆತನು ಪಾನವಾಗಿ ಕುಡಿತಿದ್ದನು. ಸ್ವಲ್ಪ ದಿನಗಳಾದ ಮೇಲೆ ಹಳ್ಳದ ನೀರು ಬತ್ತಿ ಹೋಯ್ತು. ಹಾಲೆಲೂಯ. ಕೆರೆ ತಳ್ಳ ಏನಾಯ್ತು? ಬತ್ತೋಯ್ತು. ಯಾಕೆಂದ್ರೆ ಮಳೆ ಇಲ್ಲ ಅಲ್ಲಿ, ಬತ್ತೋಯ್ತು. ಪ್ರೈಸ್ ಲಾರ್ಡ್. ಈಗ ಅವನನ್ನ ದೇವರು ಎಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ ಗೊತ್ತಾ? ಚಾರೆಪ್ತ ಊರಿಗೆ. ಚಾರೆಪ್ತ ಎಂಬುದಾಗಿ ಒಂದು ಊರಿದೆ, ಅಲ್ಲಿ ಕರ್ಕೊಂಬಂದ್ರು. ಅಲ್ಲಿ ಒಬ್ಬ ವಿಧವೆಯ ಮನೆಗೆ ದೇವರು ಕಳಿಸ್ತಾ ಇದ್ದಾರೆ. ವಿಧವೆ ತಾಯಿ ಮತ್ತೆ ಮಗ ಇಬ್ಬರೇ ಇದ್ದಾರೆ. ಆ ವಿಧವೆಯ ಮನೆಗೆ ದೇವರು ಎಲಿಯನನ್ನು ಕಳಿಸಿದ್ರು. ಎಲಿಯನು ಹೋಗಿ ಕೇಳ್ತಾನೆ, ಅಮ್ಮ ನನಗೆ ಕುಡಿಲಿಕ್ಕೆ ಸ್ವಲ್ಪ ನೀರು ಕೊಡು. ಆಯ್ತು ಅಂತೇಳಿ ನೀರು ಕೊಡ್ತಿರ್ಲಿಕ್ಕೆ ಹೋಗುವಾಗ, ಅಮ್ಮ ಹಾಗೆ ಬರುವಾಗ ನನಗೊಂದು ಚೂರು ರೊಟ್ಟಿಯನ್ನ, ಒಂದು ತುಂಡು ರೊಟ್ಟಿಯನ್ನ ಮಾಡ್ಕೊಂಡು ಬಾ. ಅದಕ್ಕೆ ತಾಯಿ ಹೇಳ್ತಾಳೆ, ಅಯ್ಯ ನಮ್ಮ ಮನೆಯಲ್ಲಿ ಸ್ವಲ್ಪವೇ ಹಿಟ್ಟಿದೆ, ಸ್ವಲ್ಪವೇ ಎಣ್ಣೆ ಇದೆ. ಇದೊಂದು ಟೈಮ್ಗೆ ಮಾತ್ರ ಈ ಒಂದು ಹಿಟ್ಟಿನಲ್ಲಿ ಎಣ್ಣೆಯಲ್ಲಿ ರೊಟ್ಟಿಯನ್ನು ಮಾಡಿಕೊಂಡು ನಾನು ನನ್ನ ಮಗ ಇಬ್ರು ಸಹ ತಿಂದು ಇವತ್ತಿಗೆ ಕೊನೆ ಸಾಯಬೇಕು ಅಂದ್ಕೊಂಡಿದ್ದೇವೆ. ಹಾಲೆಲೂಯ. ಏನಾಗ್ಬೇಕಂತ? ಇನ್ನು ಸಾಯದೆ ಗತಿ. ಮತ್ತೆ ಇನ್ನೇನು ಇಲ್ವಲ್ಲ, ಇನ್ನು ಎಲ್ಲೂ ಊಟ ಇಲ್ಲ, ಎಲ್ಲೂ ಆಹಾರ ಸಿಗ್ತಾ ಇಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಇದು ಕೊನೆ ತುತ್ತು, ಇದು ನಮಗೆ ಕೊನೆ ಊಟ, ಇವತ್ತಿನ ಕೊನೆ ಊಟ ನಮಗೆ ಅಂತೆಲ್ಲ ಹೇಳುವಾಗ, ಆಯ್ತು ನೀವು ಹಾಗೆ ಮಾಡಿರಂತೆ ನನಗೆ ಸ್ವಲ್ಪ ಮಾಡ್ಕೊಂಡ್ಬಂದು ಕೊಡು ಅಂತೇಳಿ ಎಲಿ ಹೇಳ್ತಾನೆ. ಅವಳು ಕಷ್ಟದಲ್ಲಿಯೂ ಸಹ, ತನಗೆ ಇದ್ದುದರಲ್ಲಿಯೂ ಸಹ, ಆ ಕಷ್ಟದಲ್ಲಿಯೂ ಸಹ ನಾವಾಗಿದ್ರೆ ಕೊಟ್ಬಿಡ್ತಿದ್ವಾ? ಅಯ್ಯೋ ನಮಗೆ ಇಲ್ಲ, ಹೋಗಯ್ಯ ಮುಂದಕ್ಕೆ. ಇರುವಾಗಲೇ ನಾವು ಹೇಳ್ತೇವೆ, ಅನೇಕರು ಭಿಕ್ಷುಕರು ಬಂದ್ರೆ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂದ್ಬಿಡ್ತೇವೆ. ಮನೇಲಿದೆ ಕೊಡ್ಲಿಕ್ಕೆ ಕಷ್ಟ, ಏನ್ ಹೇಳ್ತೀವಿ ನಾವು? ಮುಂದೆ ಹೋಗಿ ಮುಂದೆ ಹೋಗಿ ಅಂತ. ಅಂತ ಟೈಮಲ್ಲಿ ಭಿಕ್ಷುಕ ಬಂದ್ಬಿಟ್ರೆ ಕೊಡ್ತೇವ? ಇನ್ನ ಯಾ ಜಪ್ಪಯ್ಯ ಅಂದ್ರೆ ನಾವು ಕೊಡಲ್ಲ. ಹಾಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ಪ್ರೈಸ್ ಲಾರ್ಡ್. ದೇವ್ರ ನಮ್ಮ ಸ್ತೋತ್ರ. ಈ ವಿಧವೆ ಕಷ್ಟದಲ್ಲಿಯೂ ಸಹ ಸ್ವಲ್ಪ ರೊಟ್ಟಿಯನ್ನ ಎಲಿಯನಿಗೆ ಕೊಟ್ಟಳು. ಕೊಟ್ಟಿದ್ದರಿಂದ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಕರ್ತನ ನಮ್ಮ ಸ್ತೋತ್ರ. 16ನೇ ವಾಕ್ಯವನ್ನು ಓದ್ರಿ. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗಿಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಇನ್ನು ಶಬ್ದವಾಗಿ ಹಾಲೆಲೂಯ. ಪ್ರೇರೆ, ಯಾವಾಗ ಎಲಿಯನಿಗೆ ಆಕೆ ಕೊಟ್ಟಳೋ, ಇವಾಗ ಎಲಿ ಹೇಳ್ತಾ ಇದ್ದಾನೆ, ನೋಡಮ್ಮ ನೀ ಬರಗಾಲ ಮುಗಿಯುವವರೆಗೆ ನಿನ್ನ ಮನೆಯಲ್ಲಿ ಇಟ್ಟು ಮುಗಿಯುವುದಿಲ್ಲ, ಎಣ್ಣೆಯೂ ಸಹ ಮುಗಿಯುವುದಿಲ್ಲ ಎಂಬುದಾಗಿ. ಅದೇ ರೀತಿಯಲ್ಲಿ ಇಡೀ ಬರಗಾಲ ಮುಗಿಯುವವರೆಗೆ ಪ್ರತಿದಿನ ಮಡಕೆಯಲ್ಲಿ ಕೈ ಹಾಕ್ತಾ ಇದ್ದಾಳೆ. ಎಲ್ಲಿಂದ ಬಂದು ಸೇರ್ತಾ ಇದೆಯಾ ಗೊತ್ತಿಲ್ಲ, ಇಟ್ಟು ಸಿಗ್ತಾ ಇದೆ. ಪ್ರತಿದಿನ ಇಟ್ಟು ತಗೊಳ್ತಾ ಇದ್ದಾಳೆ, ಮತ್ತೆ ಎಣ್ಣೆ ಪಾತ್ರೆಗೆ ಕೈ ಹಾಕ್ತಾ ಇದ್ದಾಳೆ, ಎಣ್ಣೆ ಸಿಗ್ತಾ ಇದೆ. ಪ್ರತಿದಿನ ರೊಟ್ಟಿಯನ್ನೇ ಮಾಡ್ತಾ ಇದ್ದಾರೆ, ಪ್ರತಿದಿನ ತಿಂತಾ ಇದ್ದಾರೆ. ಇಡೀ ದೇಶದಲ್ಲೆಲ್ಲ ಆಹಾರಕ್ಕೆ ಬರಗಾಲ ಇದೆ. ಆದ್ರೆ ಆ ಚಾರೆಪ್ತ ವಿಧವೆಯ ಮನೆಯಲ್ಲಿ ಊಟಕ್ಕೆ ತೊಂದರೆ ಇಲ್ಲ. ಯಾಕಂದ್ರೆ ಅಲ್ಲಿ ಯಾರಿದ್ದಾರೆ? ಎಲಿಯನಿದ್ದಾನೆ. ಎಲಿಯನು ಅಲ್ಲಿದ್ದಾನೆ. ಹಾಲೆಲೂಯ. ದೇವ ಮನುಷ್ಯನಾದಂತ ಪ್ರವಾದಿಯಾದಂತ ಎಲಿಯನು ಅಲ್ಲಿ ಇದ್ದುದರಿಂದ ಅವರ ಮನೆಯಲ್ಲಿ ಯಾವುದೇ ಕೊರತೆಗಳು ಆಗಲಿಲ್ಲ. ಹಾಲೆಲೂಯ ಸ್ತೋತ್ರ. ಅದಾದ್ಮೇಲೆ ಏನಾಗುತ್ತೆ? ಇದ್ದಕ್ಕಿದ್ದಾಗೆ ಆ ತಾಯಿಯ ಮಗನಿಗೆ ರೋಗ ಬಂದು ಸತ್ತೋಗ್ಬಿಡ್ತಾನೆ. ರೋಗ ಬಂದು ಏನಾಗ್ತಾನೆ? ಸತ್ತೋಗ್ಬಿಡ್ತಾನೆ. ಅವಾಗ ಈ ವಿಧವೆ ಓಡಾಡಿ ಬರ್ತಾಳೆ. ಓ ಎಲಿಯನೇ, ಪ್ರವಾದಿಯೇ, ದೇವ ಮನುಷ್ಯನೇ, ಓ ಸ್ತೋತ್ರ, ನನ್ನ ಮಗನಿಗೆ ತೀರಿ ಹೋದನು. ಅದಕ್ಕೆ ಎಲಿಯನು ನೋಡ್ರಿ ಪ್ರಾರ್ಥನೆ ಮಾಡಿದ ಮೇಲೆ ಆ ಹುಡುಗನಿಗೆ ಜೀವ ಬರ್ತದೆ. ಹಾಲೆಲೂಯ. ಆ ಹುಡುಗನ ಏನ್ ಬರ್ತದೆ? ಜೀವ ಬರ್ತದೆ. ಎಲಿಯನು ನಮ್ಮಂತ ಮನುಷ್ಯದವನು. ಅವನಿಗೇನು ಸ್ಪೆಷಲ್ ಫೋರ್ಸ್ ಆಗಿ ಸ್ಪೆಷಲ್ ಶಕ್ತಿಯಾಗಿಲ್ಲ. ಆತನು ಬರೀ ನಮ್ಮಂತ ಏನಾಗಿದ್ದಾನೆ? ಮನುಷ್ಯನಾಗಿದ್ದಾನೆ. ಆದ್ರೆ ಅಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಿರೋದು ಯಾರಾಗಿದ್ದಾರೆ? ದೇವರು ಎಲಿಯನ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಹಾಲೆಲೂಯ.
ದೇವರು ಎಲಿಯನ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೇರೆ ಸ್ತೋತ್ರ, ದೇವರು ತನ್ನನ್ನು ತಾನು ಅದ್ಭುತಗಳ ಮೂಲಕವಾಗಿ ಜನರಿಗೆ, ಮನುಷ್ಯರಿಗೆ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ತಾ ಇದ್ದನು. ಪ್ರೈಸ್ ಲಾರ್ಡ್. ತನ್ನನ್ನು ತಾನು ಬಹಿರಂಗಪಡಿಸಿಕೊಂಡನು ಪ್ರೇರೆ. ಹಾಲೆಲೂಯ. ಇದು ಮೊದಲನೇ ಅಂಶ. ಯಾವ ಅಂಶ? ಮೊದಲನೇ ಅಂಶ, ದೇವರು ಮನುಷ್ಯನಿಗೆ ತನ್ನನ್ನು ಹೇಗೆ ಬಹಿರಂಗಪಡಿಸಿಕೊಂಡನು ಎಂಬುದಾಗಿ ನೋಡೋದಾದ್ರೆ, ಅದ್ಭುತಗಳನ್ನು ಮಾಡುವುದರಿಂದ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡನು. ಹಾಲೆಲೂಯ ಸ್ತೋತ್ರ. ಎರಡನೇ ಅಂಶವನ್ನ ಮುಂದಿನ ವಾರದಲ್ಲಿ ನಾವು ನೋಡೋಣ. ಈಗ ಸಮಯ ಆಗಿದೆ. ಹಾಗಾಗಿ ಎರಡನೇದಾಗಿ ನ್ಯಾಯ ತೀರ್ಪಿನ ಮೂಲಕವಾಗಿ ದೇವರು ತನ್ನನ್ನು ಪ್ರಕಟಪಡಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಯಾವುದರ ಮೂಲಕ? ನ್ಯಾಯ ತೀರ್ಪಿನ ಮೂಲಕವಾಗಿ. ಯಾರಿಗೆ ನ್ಯಾಯ ತೀರ್ಪಾಯಿತು, ಹೇಗಾಯಿತು, ದೇವರು ಯಾವ ಥರ ಮಾಡಿದ್ರು ಅಂತ ಹೇಳಿ ಮುಂದಿನ ವಾರದಲ್ಲಿ ದೇವ್ರ ಚಿತ್ತ ಇದ್ದರೆ ಈ ಒಂದು ಸಂದೇಶವನ್ನು ನಾವು ಮುಂದುವರಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಸಮಯದಲ್ಲಿ ಕಡೆಯದಾಗಿ ಕಣ್ಣುಗಳ ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇರುವ ಸ್ಥಳದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ನಿಮಗೆ ಮಹಿಮೆ, ಮಹಿಮೆ. ಹೌದು ಪ್ರಿಯರೇ, ನಮ್ಮ ದೇವರು ಸರ್ವಶಕ್ತನು, ಮಹೋನ್ನತನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ತಾ ಇದ್ದಾನೆ. ಹೇಗೆ? ಅದ್ಭುತಗಳನ್ನು ಮಾಡುವುದರ ಮೂಲಕವಾಗಿ, ಮಹತ್ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ, ಸೂಚಕ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ತನ್ನನ್ನು ತಾನು ದೇವರು ಪ್ರಕಟಪಡಿಸಿಕೊಂಡನು ಪ್ರೇರೆ. ಹಾಲೆಲೂಯ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಶೂರ ಕೃತ್ಯಗಳ ಮಾಡುವ ಒಂದು ಭುಜ ಉಂಟು. ಆಮೆನ್. ಪ್ರೈಸ್ ದಿ ಲಾರ್ಡ್. ತಲೆಮಾರು ತಲೆಮಾರುಗಳ ಸಂಕೇತ. ಶೂರ ಕೃತ್ಯಗಳ ಮಾಡುವ ಒಂದು ಭುಜ ಉಂಟು. ತಲೆಮಾರು ತಲೆಮಾರುಗಳ ಸಂಕೇತ. ಶೂರ ಕೃತ್ಯಗಳ ಮಾಡುವ ಒಂದು ಭುಜ ಉಂಟು. ತಲೆಮಾರು ತಲೆಮಾರುಗಳ ಸಂಕೇತ. ಶೂರ ಕೃತ್ಯಗಳ ಮಾಡುವ ಒಂದು ಭುಜ ಉಂಟು. ತಲೆಮಾರು ತಲೆಮಾರುಗಳ ಸಂಕೇತ. ಎಲ್ ಶಡಾಯ್, ಎಲೋಹೀಮ್, ಅಡೋನಾಯ್.